ಹೆಣ್ಣಿನ ಸೌಂದರ್ಯವೆಲ್ಲ ಅವಳ ಕೇಶದಲ್ಲಿ ಅಂದರೆ ಕೂದಲಿನಲ್ಲಿ ಅಡಗಿದೆ ಎನ್ನುತ್ತಾರೆ ಬಲ್ಲವರು. ಆದ್ದರಿಂದಲೇ ಸೀತೆಯ ಸಿರಿಮುಡಿಗೆ ರಾವಣ ಕೈ ಹಾಕಿದ್ದರಿಂದಲೇ ರಾಮಾಯಣ ನಡೆಯಿತು. ದ್ರೌಪದಿ ಶ್ರೀಮುಡಿಗೆ ದುಶ್ಯಾಸನ ಕೈ ಹಾಕಿದ್ದರಿಂದ ಮಹಾಭಾರತ ನಡೆಯಿತು. ಆ ಪರಶಿವ ಗಂಗೆಯನ್ನು ನಿಯಂತ್ರಿಸಲು ತನ್ನ ಜಟೆ ಬಳಸಿದ್ದಾನೆ. ಚಾಲುಕ್ಯನ ಜಡೆ ನಂದರ ವಂಶದ ನಾಶಕ್ಕೆ ಕಾರಣವಾಯಿತು. ಅದೇ ರೀತಿ ಜುಂಜಪ್ಪನ ಚೇಳಿನ ಜಡೆ, ಯಲ್ಲಮ್ಮನ ಆವಿನ ಜಡೆ, ಅಕ್ಕ ಮಹಾದೇವಿಯ ನೀಳ ಕೇಶರಾಶಿ ಈ ಎಲ್ಲವೂ ಮುಖ್ಯವೇ. ಆತ್ಮೀಯ ವೀಕ್ಷಕರೇ, ನಾನಿವತ್ತು ಈ ವಿಡಿಯೋದಲ್ಲಿ ವಿಭಿನ್ನ ಕೇಶರಾಶಿಯ ಬಗ್ಗೆ ಮಾತನಾಡ್ತೀನಿ. ಅಂದರೆ ಜಡೆಯ ಬಗ್ಗೆ ಮಾತನಾಡೋದಿಲ್ಲ, ಜಟೆಯ ಬಗ್ಗೆ ಮಾತನಾಡ್ತೀನಿ. ಜಟೆ ಅಂದ ಕೂಡಲೇ ನಿಮಗೆ ಶಿವನ ಜಟೆ ನೆನಪಾಗಬೇಕು, ಸಿದ್ಧರ ಜಟೆ, ಅಘೋರಿಗಳ ಜಟೆ, ಮುಖ್ಯವಾಗಿ ಜೋಗತಿಯಮ್ಮನವರ ಜಟೆಯನ್ನು ಕುರಿತು ಮಾತನಾಡ್ತೀನಿ. ಅಂದರೆ ಅವರು ಜಡೆ ಇರ್ತದಲ್ಲ, ಅದನ್ನು ಜಟೆ ಅಂತ ಕರೀತಾರೆ. ಯಾಕಾಗಿ ಜೋಗತಿಯಮ್ಮನವ್ರಿಗೆ ಆ ರೀತಿಯ ವಿಭಿನ್ನ ಕೇಶರಾಶಿ ಬಂದಿರ್ತದೆ, ವಿಭಿನ್ನವಾಗಿ ಜಟೆ ಬೆಳೆದುಕೊಂಡಿರ್ತದೆ, ಈ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡ್ತಾ ಹೋಗೋಣ. ನೀವಿಲ್ಲಿ ನೋಡ್ತಿರುವಂಥದ್ದು ಜೋಗತಿಯಮ್ಮನವರ ಜಡೆ. ಜಡೆ ಅನ್ನೋದಕ್ಕಿಂತ ಇದನ್ನು ಕರೆಕ್ಟ್ ಅರ್ಥದಲ್ಲಿ ಜಟೆ ಅಂತ ಹೇಳಬೇಕು. ಯಾಕೆಂದರೆ ಇದು ಗಂಟು ಗಂಟಾಗಿರುವಂತಹ ಒಂದು ರೀತಿಯ ಜಟೆ ಆಗಿದೆ. ಅದರಿಂದಲೇ ಶಿವನಿಗೂ ಕೂಡ ಇದೇ ರೀತಿಯ ಜಟೆ ಇದ್ದಿದ್ದರಿಂದ ಜಟಾಜೂಟ ಉಳ್ಳವ ಅಂತೇಳಿ ಶಿವನಿಗೆ ಕರೀತಾ ಇದ್ದರು. ಶಿವನಿಗೆ ಆತನ ಭಕ್ತರು ಆತನನ್ನು ಜಟಾಧಾರಿ ಅಂತಲೇ ಕರೀತಾರೆ. ಶಿವನು ಗಂಗೆಯಿಂದ ಭೂಮಿಯ ಮೇಲಾಗುವ ಅನಾಹುತವನ್ನು ತಪ್ಪಿಸಲಿಕ್ಕೆ ತನ್ನ ದಪ್ಪವಾದ ಜಟೆಯ ಮೂಲಕವೇ ಗಂಗೆಯನ್ನು ನಿಯಂತ್ರಿಸಿದ ಅಂತ ಪುರಾಣ ಹೇಳುತ್ತದೆ. ನೀವಿಲ್ಲಿ ನೋಡುತ್ತಿರುವ ಜೋಗತಿಯಮ್ಮವರ ಜಡೆ ಅಥವಾ ಜಟೆಯನ್ನು ನೋಡ್ತಿರ್ಬೇಕಾದ್ರೆ ಬಹುತೇಕ ಜೋಗತಿಯಮ್ಮನವ್ರಿಗೆ ಈ ರೀತಿಯ ಜಟೆ ಬೆಳೆದಿರ್ತದೆ. ಅದು ಹೇಗೆ ಬೆಳೀತದೆ ಅನ್ನೋದಾದರೆ ಅದಕ್ಕೆ ಆಧ್ಯಾತ್ಮದ ಕಾರಣಗಳಿದ್ದಾವೆ ಅಂತ ಹೇಳಿ ಈ ಜೋಗತಿಯಮ್ಮರು ಹೇಳ್ತಾರೆ. ಅಂದರೆ ಆ ತಾಯಿ ನಮ್ಮ ಮೇಲೆ ಬರಬೇಕಾದ್ರೆ ಈ ಜಟೆಯ ರೂಪದಲ್ಲೇ ನಮಗೆ ಬರ್ತಾಳೆ ಅಂತೇಳಿ ಅವರು ನಂಬ್ಕೊಂಡಿದ್ದಾರೆ. ಈ ಜೋಗತಿಯಮ್ಮಗಳಿಗೆ ಈ ರೀತಿಯ ಜಡೆ ಅಥವಾ ಜಟೆ ಹೇಗೆ ಬರ್ತದೆ ಅಂತ ಅವರನ್ನೇ ಮಾತನಾಡ್ಸೋಣ. ಅವ್ರನ್ನ ಮಾತಾಡ್ಸೋದಕ್ಕೆ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಮುಂದಕ್ಕೆ ನೋಡಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸಿ, ಅವರು ಕೂಡ ನೋಡಲಿ. ಅಲ್ಲ, ನಿಮ್ಗೆ ಇದು ಈಗ ಮಾಮೂಲಿ ಜಡೆ ಇರೋದಕ್ಕೂ ಈ ಜಡೆ ಇರೋದಕ್ಕೂ ಏನು ಇದು ಬಾಚಕ್ಕೂ ಇದಕ್ಕೂ ಎಲ್ಲ ಬರ್ತೈತೆ ಇದು ಬರಲ್ಲ. ಬಾಚಕ್ಕೆ ಬರಂಗಿಲ್ಲ. ಭಾಷಣ ಕಿಡ ಇಡಬಾರ್ದು ಅಂತ ಹೇಳಿಲ್ಲ ಅಮ್ಮ. ಭಾಷಣ ಕಿಡ ಇಟ್ಟಿಲ್ಲ, ಹಂಗೆ ಬಂದ್ಬಿಟ್ಲು. ಭಾಷಣ ಇಟ್ಟದೇ ಇಲ್ವ? ತಲೆ ನಾವು ಉರಿ ಎಲ್ಲ ಬಂದು ಆಕಿ ಬರೋದು ಬರ್ಯಾಕ. ಹೌದಾ? ಬೆಂಕಿ ಕಟ್ಟಿದಾಗ ಬೆಂಕಿ ಹೆಂಗ್ ಗುರಿತಿರ್ತದ ಹಂಗೆ ಗುರಿತಿರ್ತಾಳೆ. ಜೋಗತಿಯಮ್ಮ ಹೇಳಿದ್ದನ್ನು ಕೇಳಿರಲ್ಲ. ಆಕೆ ಅಂದರೆ ದ್ಯಾವಮ್ಮ, ಯಲ್ಲಮ್ಮ, ದುರ್ಗಮ್ಮ, ಹೀಗೆ ದೇವತೆ ನಮಗೆ ನಮ್ಮ ಮೈ ಮೇಲೆ ಬರಬೇಕಾದ್ರೆ ಈ ಜಟೆಯ ರೂಪದಲ್ಲಿ ಬರ್ತಾಳೆ. ಆಗ ಬರಬೇಕಾದ್ರೆ ನಮಗೆ ಮೈಯೆಲ್ಲ ಉರಿತಿರ್ತದೆ, ಕೆಂಡದ ರೀತಿ ಇರ್ತದೆ ಅಂತೇಳಿ ಅವರು ಹೇಳ್ಕೊಂಡ್ರು. ಇದನ್ನೇ ಅವರು ಆಧ್ಯಾತ್ಮ ಅಂತ ನಂಬಿದ್ದಾರೆ. ಇದೆಲ್ಲ ಜೋಗತಿಯಮ್ಮನವರ ಮುಗ್ಧ ದೈವ ನಂಬಿಕೆಯ ಮಾತಾಯಿತು ಬಿಡಿ. ಆದರೆ ವೈಜ್ಞಾನಿಕವಾಗಿ ಈ ರೀತಿಯ ಜಡೆ ಅಥವಾ ಜಟೆ ಯಾಕೆ ಬರ್ತದೆ ಅನ್ನೋದನ್ನು ನೋಡೋದಾದರೆ, ಈ ರೀತಿಯ ಜಡೆ ಬೆಳೀಲಿಕ್ಕೆ ಮುಖ್ಯವಾದ ಕಾರಣ ಸ್ನಾನ ಮಾಡದೇ ಇರುವಂಥದ್ದು. ಸ್ನಾನ ಮಾಡದೇ ಇದ್ದಾಗ ಫಂಗಸ್ ಅಟ್ಯಾಕ್ ಆಗ್ತದೆ, ಅದರ ಪರಿಣಾಮವೇ ಈ ಜಟೆ ಅಂತೇಳಿ ಹೇಳ್ತಾರೆ. ಅಂದರೆ ಈ ಜಟೆಗೆ ಮುಖ್ಯವಾಗಿ ಕಾರಣ ಇನಾಮೈಲ್ ಎಂಬ ಜಿಡ್ಡು ಪದಾರ್ಥ. ಅದು ಕೂದಲುಗಳನ್ನು ಒಂದಕ್ಕೊಂದು ಅಂಟಿಕೊಳ್ಳುವಂತೆ ಮಾಡ್ತದೆ. ಆ ಅಂಟಿಕೊಂಡ ಕೂದಲಿಗೆ ಧೂಳು ಮೆತ್ತೋದ್ರಿಂದ ಅದು ಜಟೆಯ ರೂಪವನ್ನು ತಾಳಿ ಬೆಳೀತಾ ಹೋಗ್ತದೆ ಅಂತೇಳಿ ವೈಜ್ಞಾನಿಕವಾಗಿ ಹೇಳುವ ಮಾತಿದು. ಇನ್ನೊಂದು ಮೂಲದ ಪ್ರಕಾರ ಈ ರೀತಿಯ ಜಟೆಯನ್ನು ಬೆಳೆಸ್ಕೊಳ್ಬೇಕು ಅಂದ್ಕೊಂಡಿದ್ದವರು, ಅವರು ಜೋಗತಿಯಮ್ಮರಾಗಿರಲಿ, ಸಿದ್ಧರಾಗಿರಲಿ, ಯಾರೇ ಆಗಿರಲಿ, ಅವರು ಏನು ಮಾಡ್ತಾರಪ್ಪ ಅಂದ್ರೆ ತಲೆಗೆ ಒಳ್ಳೆಣ್ಣೆ ಮತ್ತು ಅರಿಶಿಣವನ್ನು ಮಿಕ್ಸ್ ಮಾಡಿ ಹಚ್ಚಿ ಹಾಗೆಯೇ ಬಿಟ್ಕೊಂಡಿರ್ತಾರಂತೆ ಸ್ನಾನ ಮಾಡದೆ. ಆಗ ಅದು ಜಟೆಯ ರೂಪವನ್ನು ತಾಳಿ ಬೆಳೀತಾ ಹೋಗ್ತದೆ ಅಂತ ಹೇಳ್ತಾರೆ. ಮತ್ತು ಕೆಲವರು ಹೇಳೋ ಪ್ರಕಾರ ಕಳ್ಳಿ ಹಾಲನ್ನು ಬಿಡೋದ್ರಿಂದ ಈ ಕೂದಲು ಒಂದಕ್ಕೊಂದು ಅಂಟಿಕೊಂಡು ಅದು ಫಂಗಸ್ ಹೆಚ್ಚಾಗಿ ಈ ರೀತಿಯ ಜಟೆ ಬೆಳೀತದೆ ಅಂತಲೂ ಕೂಡ ಹೇಳ್ತಾರೆ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ಕಾರ.